टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಈಗ ಏನು ವಿನಯ್ ಅವರ ಸಾವು ಇಲ್ಲ ಒಂದು ಕಡೆ ಈಗ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಕಿರುಕುಳ ಕೊಟ್ಟರು ನನಗೆ ಅಂತೇಳಿ ನೇರವಾಗಿ ಡೆತ್ ನೋಟಲ್ಲಿ ಕೂಡ ಆರೋಪ ಮಾಡಿದ್ದಾರೆ. ಹೌದು, ಅದು ಕರೆಕ್ಟೇ. ಆರೋಪ ಮಾಡಿದ್ದಕ್ಕೆ ಅವನು ತಿಳಿಸಿದ್ದಾನೆ, ಎಲ್ಲರೂ ಸುಮ್ಮನೆ ಆಗಿ ಅವನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವತ್ತು ನಾವು ಹೋರಾಟಕ್ಕೆ ರೆಡಿಯಾಗಿದ್ದೀವಿ, ಹೋರಾಟ ಮಾಡೇ ಮಾಡ್ತೀವಿ. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಮ್ಮ ಹೋರಾಟವೇ ಮೂಲ. ಏನು ಕ್ರಮ ಆಗಬೇಕು? ಈಗ ಪಾರ್ಥಿವ ಶರೀರದಲ್ಲಿ ಬಂದಿದೆ, ಮಧ್ಯರಾತ್ರಿಯಿಂದ ಇಲ್ಲೇ ಇದೆ. ಯಾವುದೇ ಮಂತರಗೌಡ ಮತ್ತು ಪೊನ್ನಣ್ಣ ಮತ್ತು ಇನ್ನೊಬ್ಬರು 3 ವ್ಯಕ್ತಿಗಳನ್ನು ಅವ್ರಿಗೆ FIR ಬುಕ್ ಆಗಬೇಕು, ಅವ್ರಿಗೆ ಅರೆಸ್ಟ್ ಮಾಡಬೇಕು. ಈಗ ಇಷ್ಟೆಲ್ಲ ಕಿರುಕುಳ ಆಗ್ತಿರುವಾಗ ಯಾರ ಜೊತೆ ಹೇಳ್ಕೊಂಡಿದ್ರಂತ ನಿಮಗೆ ಏನು ಮಾಹಿತಿ ಇದೆ? ಈಗ ಸಾಕಷ್ಟು ಕಿರುಕುಳ ಆಗ್ತಾ ಇದೆ, ಪೊಲೀಸ್ ಅರೆಸ್ಟ್ ಮಾಡಿ ಟ್ರೈ ಮಾಡಿದ್ದಾರೆ. ನಮಗೆ ಫೋನ್ ಮಾಡಲಿಕ್ಕೆ ಸಿಗೋದಿಲ್ಲಲ್ಲ, ಇವಾಗ ಯಾರೂ ಸಿಗೋದಿಲ್ಲಲ್ಲ. ಈಗ ಮಂತರಗೌಡನಿಗೆ ಫೋನ್ ಮಾಡಿ ಹೇಳುವಾಗ ಏನು ಅಂತ ಕೇಳೋದಾದರೆ ಅವರು ಸಿಗೋದಿಲ್ಲ. ನಾವು ಯಾರ ಹತ್ರ ಕೇಳಬೇಕಿನ್ನು? ನಮ್ಮ ಗೌಡ ಸಮಾಜದಿಂದ ಎಲ್ಲ ಸದಸ್ಯರುಗಳು ಸಹ ಬೆಂಗಳೂರಿಗೆ ಹೋಗಿ ಅದನ್ನು ಅಲ್ಲಿ ಸ್ವಲ್ಪ ನೋಡಿ ಮಾಡಿ ಎಲ್ಲ ವಿಚಾರಿಸ್ಕೊಂಡು ಬಂದಿದ್ದಾರೆ. ಹೌದು, ಒಬ್ಬರ ಮೇಲೆ ಮಾಡಿದ್ದಾರೆ, ಸುಮ್ಮನೆ ತೆನೀರ ಇವನಿದ್ದ ಮೈನಾನ ಮೇಲೆ ಮಾತ್ರ ಮಾಡಿದ್ದಾರೆ ಹೊರತು ಬಾಕಿ ಯಾರ ಮೇಲೆ ಮಾಡಲಿಲ್ಲ. ಇದು ತಪ್ಪಲ್ವಾ? ಬೇರೆಯವರಿಗೆ ಒಂದು ರೂಲ್ಸು, ನಮಗೊಂದು ರೂಲ್ಸ್ನ. ಅವ್ರ ಅಧಿಕಾರದಲ್ಲಿ ಇದ್ಬಿಟ್ರೆ ಅವ್ರಿಗೆ ಅಧಿಕಾರದಲ್ಲಿರುವ ಪವರೇ ಮಾತ್ರ ಇರೋದು, ಮಾಡ್ಬೋದು. ನಾವು ಮಾತ್ರ ಏನು ಮಾಡಿದ್ರು ನಮಗೆ ಅದಕ್ಕೆ ಅರೆಸ್ಟೇ. ಅವನಿಗೆ ಜಾಮೀನು ಕೊಟ್ಟರು ಸಹ ಅವನಿಗೆ ಒಂದು ದಿವಸ ಪೂರ ಇಟ್ಕೊಂಡಿದ್ದಾರಲ್ಲ, ಇದು ತಪ್ಪು. ಇದನ್ನು ನಾನು ಖಂಡಿಸ್ತಿದ್ದೇನೆ. ಚಿಕ್ಕ ಮಗು ಇದೆ, ಇನ್ನು ಸಣ್ಣ ವಯಸ್ಸಿದೆ ಅಲ್ವಾ? ಅವಳಿಗೆ ಸಣ್ಣ ವಯಸ್ಸು, ಅಷ್ಟು ತಂದೆ ತಾಯಿ ಇದ್ದಾರೆ. ಅದನ್ನೆಲ್ಲ ಅವನು ಸಹಿಸ್ಕೊಂಡು ಹೇಗೆ ಅವನು ಪ್ರಾಣ ಬಿಟ್ಟಿರ್ಬೋದು, ಆ ಕಷ್ಟ ಅವನಿಗೆ ಗೊತ್ತಿರೋ ಹೊರತು ಬೇರೆಯವರಿಗೆ ಗೊತ್ತಾಗಲಿ ಸಾಧ್ಯ ಇಲ್ಲ. ಈಗ ಏನು ವಿನಯ್ ಅವರ ಸಾವು ಇಲ್ಲ ಒಂದು ಕಡೆ ಈಗ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಕಿರುಕುಳ ಕೊಟ್ಟರು ನನಗೆ ಅಂತೇಳಿ ನೇರವಾಗಿ ಡೆತ್ ನೋಟಲ್ಲಿ ಕೂಡ ಆರೋಪ ಮಾಡಿದ್ದಾರೆ. ಹೌದು, ಅದು ಕರೆಕ್ಟೇ. ಆರೋಪ ಮಾಡಿದ್ದಕ್ಕೆ ಅವನು ತಿಳಿಸಿದ್ದಾನೆ, ಎಲ್ಲರೂ ಸುಮ್ಮನೆ ಆಗಿ ಅವನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇವತ್ತು ನಾವು ಹೋರಾಟಕ್ಕೆ ರೆಡಿಯಾಗಿದ್ದೀವಿ, ಹೋರಾಟ ಮಾಡೇ ಮಾಡ್ತೀವಿ. ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಮ್ಮ ಹೋರಾಟವೇ ಮೂಲ. ಏನು ಕ್ರಮ ಆಗಬೇಕು? ಈಗ ಪಾರ್ಥಿವ ಶರೀರದಲ್ಲಿ ಬಂದಿದೆ, ಮಧ್ಯರಾತ್ರಿಯಿಂದ ಇಲ್ಲೇ ಇದೆ. ಯಾವುದೇ ಮಂತರಗೌಡ ಮತ್ತು ಪೊನ್ನಣ್ಣ ಮತ್ತು ಇನ್ನೊಬ್ಬರು 3 ವ್ಯಕ್ತಿಗಳನ್ನು ಅವ್ರಿಗೆ FIR ಬುಕ್ ಆಗಬೇಕು, ಅವ್ರಿಗೆ ಅರೆಸ್ಟ್ ಮಾಡಬೇಕು. ಈಗ ಇಷ್ಟೆಲ್ಲ ಕಿರುಕುಳ ಆಗ್ತಿರುವಾಗ ಯಾರ ಜೊತೆ ಹೇಳ್ಕೊಂಡಿದ್ರಂತ ನಿಮಗೆ ಏನು ಮಾಹಿತಿ ಇದೆ? ಈಗ ಸಾಕಷ್ಟು ಕಿರುಕುಳ ಆಗ್ತಾ ಇದೆ, ಪೊಲೀಸ್ ಅರೆಸ್ಟ್ ಮಾಡಿ ಟ್ರೈ ಮಾಡಿದ್ದಾರೆ. ನಮಗೆ ಫೋನ್ ಮಾಡಲಿಕ್ಕೆ ಸಿಗೋದಿಲ್ಲಲ್ಲ, ಇವಾಗ ಯಾರೂ ಸಿಗೋದಿಲ್ಲಲ್ಲ. ಈಗ ಮಂತರಗೌಡನಿಗೆ ಫೋನ್ ಮಾಡಿ ಹೇಳುವಾಗ ಏನು ಅಂತ ಕೇಳೋದಾದರೆ ಅವರು ಸಿಗೋದಿಲ್ಲ. ನಾವು ಯಾರ ಹತ್ರ ಕೇಳಬೇಕಿನ್ನು? ನಮ್ಮ ಗೌಡ ಸಮಾಜದಿಂದ ಎಲ್ಲ ಸದಸ್ಯರುಗಳು ಸಹ ಬೆಂಗಳೂರಿಗೆ ಹೋಗಿ ಅದನ್ನು ಅಲ್ಲಿ ಸ್ವಲ್ಪ ನೋಡಿ ಮಾಡಿ ಎಲ್ಲ ವಿಚಾರಿಸ್ಕೊಂಡು ಬಂದಿದ್ದಾರೆ. ಹೌದು, ಒಬ್ಬರ ಮೇಲೆ ಮಾಡಿದ್ದಾರೆ, ಸುಮ್ಮನೆ ತೆನೀರ ಇವನಿದ್ದ ಮೈನಾನ ಮೇಲೆ ಮಾತ್ರ ಮಾಡಿದ್ದಾರೆ ಹೊರತು ಬಾಕಿ ಯಾರ ಮೇಲೆ ಮಾಡಲಿಲ್ಲ. ಇದು ತಪ್ಪಲ್ವಾ? ಬೇರೆಯವರಿಗೆ ಒಂದು ರೂಲ್ಸು, ನಮಗೊಂದು ರೂಲ್ಸ್ನ. ಅವ್ರ ಅಧಿಕಾರದಲ್ಲಿ ಇದ್ಬಿಟ್ರೆ ಅವ್ರಿಗೆ ಅಧಿಕಾರದಲ್ಲಿರುವ ಪವರೇ ಮಾತ್ರ ಇರೋದು, ಮಾಡ್ಬೋದು. ನಾವು ಮಾತ್ರ ಏನು ಮಾಡಿದ್ರು ನಮಗೆ ಅದಕ್ಕೆ ಅರೆಸ್ಟೇ. ಅವನಿಗೆ ಜಾಮೀನು ಕೊಟ್ಟರು ಸಹ ಅವನಿಗೆ ಒಂದು ದಿವಸ ಪೂರ ಇಟ್ಕೊಂಡಿದ್ದಾರಲ್ಲ, ಇದು ತಪ್ಪು. ಇದನ್ನು ನಾನು ಖಂಡಿಸ್ತಿದ್ದೇನೆ. ಚಿಕ್ಕ ಮಗು ಇದೆ, ಇನ್ನು ಸಣ್ಣ ವಯಸ್ಸಿದೆ ಅಲ್ವಾ? ಅವಳಿಗೆ ಸಣ್ಣ ವಯಸ್ಸು, ಅಷ್ಟು ತಂದೆ ತಾಯಿ ಇದ್ದಾರೆ. ಅದನ್ನೆಲ್ಲ ಅವನು ಸಹಿಸ್ಕೊಂಡು ಹೇಗೆ ಅವನು ಪ್ರಾಣ ಬಿಟ್ಟಿರ್ಬೋದು, ಆ ಕಷ್ಟ ಅವನಿಗೆ ಗೊತ್ತಿರೋ ಹೊರತು ಬೇರೆಯವರಿಗೆ ಗೊತ್ತಾಗಲಿ ಸಾಧ್ಯ ಇಲ್ಲ.